ಹೊಸೂಟಿ ಅಧ್ಯಕ್ಷರು ಬಂದ್ರೆ ಮೀಟಿಂಗ್ ಗ್ರಾಂಟ್ ಬಂದಿದೆ, ದಯವಿಟ್ಟು ಚೆಕ್ ತಗೋಬೇಕು ಹೊಸೂಟಿ ಅಧ್ಯಕ್ಷರು. ತಡೆ ಬರ್ತದೆ ಬ್ಲ್ಯಾಕು ದಯವಿಟ್ಟು ಅಭಿನಂದನೆ ಸಲ್ಲಿಸ್ತಕ್ಕಂಥವರು ಒಬ್ಬೊಬ್ಬರಾಗಿ ಹೋಗಿ. ಹಿರಿಯರು ಆದಂತ ಮಂಜುನಾಥ್ ರೆಡ್ಡಿ ಅವರೇ, ಹಿರಿಯರು ಮಾಜಿ ಶಾಸಕರಾದಂತ ನನ್ನ ಗೆಲುವಿಗೆ ಕಾರಣೀಭೂತರಾದಂತ ಬಜೇಗೌಡಣ್ಣವರೇ, ಇನ್ನೊಬ್ರು ಹಿರಿಯರು ಚದುರ್ಪುರ್ ನಾರಾಯಣಸ್ವಾಮಣ್ಣವರೇ, ಹಿರಿಯರು ಮತ್ತೊಬ್ರು ಆದಂತ ಮರಳುಕುಂಟೆ ನಂಜುಂಡಪ್ಪಣ್ಣವರೇ, ರಾಮಸ್ವಾಮಣ್ಣವರೇ, ಸ್ನೇಹಿತರು ಆದಂತ ಮೋಹನ್ ರೆಡ್ಡಿ ಅವರೇ, ಸ್ನೇಹಿತರು ಆದಂತ ಮರಳುಕುಂಟೆ ಕೃಷ್ಣಮೂರ್ತಿ ಅವರೇ, ನನ್ನ ಸ್ನೇಹಿತರು, ನನ್ನ ಜೊತೆಯಲ್ಲಿ ನಿರ್ದೇಶಕರು, 3ನೇ ಬಾರಿ ನಿರ್ದೇಶಕರಾದಂತ ಚಿಂತಾಮಣಿ ಬಾಬಣ್ಣವರೇ, ಮಹಾಮಂಡಲಿಗೆ ನಿರ್ದೇಶಕರು, ರಾಜ್ಯದ ಮಹಾಮಂಡಲಿಗೆ ನಿರ್ದೇಶಕರಾದಂತ ಚನ್ಮೇಗೌಡಣ್ಣವರೇ, ನಮ್ಮ ಸ್ನೇಹಿತರು ನಿರ್ದೇಶಕರು ಆದಂತ ರವಿಚಂದ್ರ ರೆಡ್ಡಿ ಅವರೇ, ಪ್ರಕಾಶ್ ಅವರೇ, ಮಂಜಣ್ಣವರೇ, ತಮ್ಮಣ್ಣವರೇ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರೇ, ಸ್ನೇಹಿತರು, ನಾಮನಿರ್ದೇಶಕರು ಆದಂತ ನಮ್ಮ ಕಾಕಚಿತ್ತ ರಾಜಣ್ಣವರೇ, ಬಹುಮುಖ್ಯವಾಗಿ ನನ್ನನ್ನ 2ನೇ ಬಾರಿಗೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಮತದಾರ ಬಂಧುಗಳು ನನ್ನನ್ನ 2ನೇ ಬಾರಿಗೆ ಮೊದಲನೇ ಬಾರಿಗೆ ನನ್ನನ್ನ 3 ಓಟಿಂದ ಆಯ್ಕೆ ಮಾಡಿದ್ರು. 2ನೇ ಬಾರಿಗೆ ಎಲ್ಲ ಪಕ್ಷಾತೀತ, ನಿಜವಾಗ್ಲೂ ಇದನ್ನ ಹೇಳ್ಬೇಕು, ನಾನು ಪಕ್ಷಾತೀತವಾಗಿ ನನಗೆ ಓಟ್ ಕೊಟ್ಟಂತ ಎಲ್ಲ ನಿಮ್ಗಳಿಗೆ ಹೊಂದಿಸುತ್ತಾ ನಾನು ನಿಮ್ಮನ್ನ ಕೃತಜ್ಞತೆ ಹೇಳ್ಬೇಕು. ನನ್ನನ್ನ 24 ಮತಗಳ ಹಂತದಿಂದ ಗೆಲ್ಸ್ಕೊಟ್ಟವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ನನ್ನನ್ನ ಚುನಾವಣೆ ಆದಾಗಿಂದನೂ ನನ್ನ ಮಾಧ್ಯಮದವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಅವರು ಕೂಡ ಅಭಿನಂದನೆಗಳು ಹೇಳಿ, ನನ್ನ ಜೊತೆಯಲ್ಲಿ 5 ವರ್ಷ ಕೆಲಸ ಮಾಡಂತ ನನ್ನ ಒಕ್ಕೂಟದ ಯಾರಿಗೂ ಆ ತಾಕತ್ ಇರೋದಿಲ್ಲ ಅಂತ ಕೂಡ ನಾನು ಲೆಟರ್ ಬರೆದೆ. ಮುಂದಿನ ಬಜೆಟ್ ಅಲ್ಲಾದ್ರೂ ಅದಾಗ್ಲಿ ಅಂತ ನಿಮ್ಗಳ ಮುಂದೆ ಅವ್ರಿಗೆ ಕೇಳ್ಪಡ್ತೀನಿ. 2ನೇದು, ನಮ್ಮ ಬಾಬಣ್ಣವ್ರು ಹೇಳಿದ್ರು ಬೆಂಗಳೂರು ಡೈರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಬೆಂಗಳೂರು ಡೈರಿಯಲ್ಲಿ 65 ಕೋಟಿ ರೂಪಾಯಿ 2022-23ನೇ ಸಾಲಿನಲ್ಲಿ 65 ಕೋಟಿ ರೂಪಾಯಿ ಲಾಭ ಬಂತು. ಸನ್ಮಾನ್ಯ DK ಸುರೇಶ್ ಅವರು ಅಧ್ಯಕ್ಷರಾಗಿದ್ದ ಕೂಡಲೇ 65 ಕೋಟಿ ರೂಪಾಯಿನ ಏನ್ ಮಾಡಬೇಕು ಅಂತ ಕೇಳಿದ್ರು. 65 ಕೋಟಿ ರೂಪಾಯಿ ಲೆಕ್ಕ 12 ಕೋಟಿನೋ 13 ಕೋಟಿನೋ ಸರ್ಕಾರಕ್ಕೆ ಕಟ್ಟಬೇಕಂತೆ, 25% ಟ್ಯಾಕ್ಸ್ ಕೊಡ್ಬೇಕಂತೆ. ಒಂದ್ ಕೆಲಸ ಮಾಡಿದ್ರಂತೆ, 15 ಲಕ್ಷ ಲೀಟರ್ ಹಾಲಿಗೆ ಯಾರು ತಿಮ್ಮಪ್ಪನೋ ಬೊಮ್ಮಪ್ಪನೋ